ಅವ್ರು ನನ್ನ ಹತ್ರ ಯಾವಾಗ ಮಾತಾಡ್ತಾರೋ ಆ ಹಳೆ ದಿನಗಳೆಲ್ಲ ಮತ್ತೆ ಯಾವಾಗ ವಾಪಸ್ ಬರುತ್ತೋ ಅಂತ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇದ್ದೆ. ನಿನ್ನ ಕೃಪೆ ಪ್ರಭು, ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ರು. ಅಲ್ಲ, ಅವ್ರಿಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಜಾನಕಿ, ಇವತ್ತು ನೀನು ಹುಟ್ಟದ ಹಬ್ಬ ಅಲ್ವಾ? ನಿನಗೋಸ್ಕರ ಹಳದಿ ಬಣ್ಣದ ಸೀರೆ ತಗೊಂಡು ಬಂದಿದ್ದೀನಿ. ಇದು ನನಗೆ ತುಂಬ ಇಷ್ಟವಾದ ಬಣ್ಣ. ಏನ್ರಿ, ಇಷ್ಟು ದಿವಸ ನಿಮಗೆ ಹೇಗಿತ್ತೋ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ಒಂದೊಂದು ದಿನನೂ ನರಕದ ಹಾಗಿತ್ತು. ನನ್ನ ದೇವ್ರು ನನ್ನ ಕಣ್ಣೆದ್ರಿಗಿದ್ರು ಕೂಡ ನೋಡ್ತಿಲ್ಲ, ನನ್ನ ಪಕ್ಕದಲ್ಲಿದ್ರು ಕೂಡ ನನ್ನ ಜೊತೆಲಿ ಮಾತಾಡ್ತಿಲ್ವಲ್ಲ ಅಂತ ತುಂಬಾನೇ ನೋವು ಪಡ್ತಿದ್ದೀರಿ. ಈಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗಾಗ್ತಿರೋ ಸಂತೋಷನ ಮಾತಲ್ಲಿ ಹೇಳ್ಕೊಳಕ್ ಬರ್ತಾ ಇಲ್ಲ. ಜಾನಕಿ, ನಿನ್ ಮನ್ಸು ನನಗೆ ಗೊತ್ತು ಜಾನಕಿ. ಆದ್ರೆ ನನ್ನ ಮಾತಿಗೆ ಬೆಲೆ ಕೊಡದೆ ಆದ್ಯನ್ ಕರ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಕೋಪದಲ್ಲಿದ್ದೆ ಅಷ್ಟೆ. ಈಗ ಆದ್ಯ ಕೂಡ ನಿನ್ನ ಹಾಗೆ ಯೋಚಿಸ್ತಿದ್ದಾಳೆ ಅಂತ ಗೊತ್ತಾಗಿ ತುಂಬಾ ಖುಷಿ ಪಟ್ಟೆ. ನೀನೇನಾದ್ರೂ ಆದ್ಯನ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ಸೀನೋಗೆ ನಾನು ಕೂಡ ಅಷ್ಟು ಒಳ್ಳೆ ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡ್ತಿದ್ನೋ ಇಲ್ವೋ ಅಂತ ಅನ್ನಿಸ್ತಿದೆ. ನಿನ್ನಿಂದ ಈ ಮನೆ ಪದ್ಧತಿಗಳು ಬದಲಾಗುತ್ತೇನೋ ಅಂತ ಭಯಪಟ್ಟೆ. ಆದ್ರೆ ಪದ್ಧತಿಗಳ ಪ್ರಕಾರ ಬದುಕೋದು ಹೇಗೆ ಅಂತ ತೋರಿಸ್ಕೊಟ್ಟೆ. ಆದ್ಯ ಕೂಡ ನಿನ್ನ ಹಾಗೆ ಯೋಚಿಸ್ತಾಳೆ. ಸೀನು ಜೊತೆ ಮದುವೆ ಮಾಡಿದ್ರೆ ಈ ಮನೆನ ನಿನ್ನ ಹಾಗೆ ಕಾಪಾಡ್ತಾಳೆ. ನಿಮ್ ಬಾಯಲ್ಲಿ ಇಂಥ ಮಾತು ಕೇಳೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಅಯೋಧ್ಯೆ ರಾಮನೇ ಪ್ರತ್ಯಕ್ಷವಾಗಿ ಬಂದು ನನ್ನನ್ನು ಮೆಚ್ಚಿತಿರೋ ಹಾಗೆ ನನಗನ್ನಿಸ್ತಿದೆ. ನಾನು ಯಾವಾಗಲೂ ಆರಾಧಿಸೋ ಆ ರಾಮ ಇಂಥ ಗಂಡನ ನನಗೆ ಕೊಟ್ಟು
ನನ್ನ ಈ ಜನ್ಮನೇ ಪಾವನ ಮಾಡ್ಬಿಟ್ಟಾರಿ. ಅಣ್ಣ, ಊಟಕ್ಕೆ ಬನ್ನಿ. ಪಾರ್ವತಿ, ನಾನು ಅನ್ನ ಬಡಿಸ್ತೀನಿ, ನೀನ್ ಸಾಂಬಾರ್ ಹಾಕು. ಅಯ್ಯೋ, ಇವ್ರ ಶರ್ಟಲ್ಲಿ ನನ್ನ ಕುಂಕುಮ ಅಂಟ್ಬಿಟ್ಟಿದೆಯಲ್ಲ. ನೋಡ್ದವ್ರು ಏನು ಅನ್ಕೊಳ್ಳಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ? ಏನೇ ಆದ್ರೂ ನಮ್ ಜಾನಕಿ ತಂಗಿಯಮ್ಮ ಮಾಡಿರೋ ಅಡಿಗೆ ರುಚಿ ನೋಡ್ತಿದ್ದ ಹಾಗೇನೆ ಯಾರಾದ್ರೂ ಸರಿ ಮೈ ಮರ್ತ್ ಹೋಗ್ಲೇಬೇಕು. ಏನಂತೀಯ ತಂಗಿಯಮ್ಮ? ಅಕ್ಕ, ವೆಂಕಟ್ರಾವಣ್ಣ ನಿಮ್ ಅಡಿಗೆ ಚೆನ್ನಾಗಿದೆ ಅಂತ ಹೊಗಳ್ತಿದ್ದಾರೆ. ನೀವೇನು ಹೇಳಲೇ ಇಲ್ಲ. ತಿಂದಿರೋ ವೆಂಕಟ್ರಾವ್ ಮಾವನೇ ಮೈ ಮಾರ್ತಿರ್ಬೇಕಾದ್ರೆ ಅಡ್ಗೆ ಮಾಡಿರೋ ದೊಡ್ಡಮ್ಮ ಎಲ್ ಮಾತಾಡ್ತಾಳೆ? ನನ್ ಮೊಮ್ಮಗನ್ಗೆ ಮಾತ್ ಸ್ವಲ್ಪ ಜಾಸ್ತಿನೇ. ತಂಗಿಯಮ್ಮ ಭಾವನವರಿಗೆ ಸನ್ನೆ ಮಾಡ್ತಿದ್ದಾಳಲ್ಲ, ಯಾಕೆ? ಈ ಸನ್ನಿವೇಶ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಭಾವನವ್ರು ಕೂಡ ಎಲ್ರು ಇರ್ಬೇಕಾದ್ರೂ ತಂಗಿಯಮ್ಮಂಗೆ ಸನ್ನೆ ಮಾಡ್ತಿದ್ದಾರೆ. ಕಳ್ಳ, ಇದೇನೋ ವಿಚಿತ್ರವಾಗಿದೆ. ಈ ಸನ್ನಿವೇಶನ ನಾನು ಒಬ್ನೇ ನೋಡಿದ್ರೆ ಏನ್ ಚೆನ್ನಾಗಿರುತ್ತೆ. ಪದ್ಮ ಪದ್ಮ, ನನ್ಗ ಪಪ್ಪು ಕೊಡೆ. ಪಪ್ಪು ಏನೇ? ಪಪ್ಪು ಪಪ್ಪು ಕೊಡೆ. ಲೇ ಟ್ಯೂಬ್ಲೈಟು, ಪಪ್ಪು ಪಪ್ಪು. ಆ ಆದ್ಯ ಆದ್ಯ ಆದ್ಯ, ಅತ್ತೆ ನೋಡು.
ಅಯ್ಯಯ್ಯೋ ಎಲ್ರೂ ಅಮ್ಮನ್ನೇ ನೋಡ್ತಾ ಇದ್ದಾರೆ. ಆದ್ರೂ ಅಮ್ಮ ಅಪ್ಪನ ಹತ್ರ ಏನ್ ಹೇಳ್ಬೇಕು ಅಂತಿದ್ದಾರೆ? ಏನು ಎಲ್ರೂ ಗುಸುಗುಸು ಅಂತ ನಗ್ತಾ ಇದ್ದೀರಾ? ಏನು ಅಂತ ನನಗೂ ಸ್ವಲ್ಪ ಹೇಳಿ. ನನ್ಗೂ ಕೂಡ ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ಇವನಿಗಿನ್ನೂ ವಯಸ್ಸಾಗಿಲ್ಲ, ಅವ್ರಿಗೇನೋ ವಯಸ್ಸಾಗೋಗಿದೆ. ಇನ್ನೇನ್ರು ನಿಮ್ಗೆ ಅರ್ಥ ಆಗ್ಬೇಕು. ಏನಾಯ್ತು ಜಾನಕಿ? ಅದು ನೀವು ಊಟ ಮಾಡ್ತಿದ್ದೀರಲ್ವಾ, ನಿಮಗೆ ಇಷ್ಟವಾದ ಶರ್ಟ್ ಹಾಕೊಂಡಿದ್ದೀರಿ, ಕಲೆ ಆಗ್ಬಿಡುತ್ತೇನೋ ಅಂತ. ರಾಜು ಯಾವಾಗ್ಲೂ ಒಳ್ಳೆ ಬಟ್ಟೆನೇ ಹಾಕೊಳ್ಳೋದು, ಯಾವತ್ತೂ ಇಲ್ದೆ ಏನಿವತ್ತು ಹೊಸ ಅವತಾರ? ಅದು ಅದು ಅತ್ತೆ, ಭಾವನವ್ರ ಮೇಲಿನ ಪ್ರೀತಿ ಅನ್ಕೊಳ್ಳಿ ಅತ್ತೆಮ್ಮ. ಇವತ್ತಿಂದ ಹುಷಾರಾಗಿ ನೋಡ್ಕೋಬೇಕು ಅನ್ಕೋತಿದ್ದಾಳೇನೋ ತಂಗಿಯಮ್ಮ. ಇದನ್ನೆಲ್ಲ ಕೇಳಿ ಯಾಕೆ ತಂಗಿಯಮ್ಮನಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಭಾವನವ್ರೆ, ಊಟ ಮಾಡಬೇಕಾದ್ರೆ ಜಾಸ್ತಿ ಮಾತಾಡೋದು ಒಳ್ಳೇದಲ್ಲ. ಊಟ ಆದ್ಮೇಲೆ ಕೂಡ ಮಾತಾಡ್ಬೋದು, ಮೊದಲು ಊಟ ಮಾಡಿ. ಸರಿ ಭಾವನವ್ರೆ, ಸರಿ ಸರಿ. ಇದೇನಿದು? ಆದ್ಯ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ವಾ? ಹಿಂಗೆ ಬಿಟ್ಬಿಟ್ರೆ ಮುಖಾನ್ ಯಾವಾಗಲೂ ಹಿಂಗೆ ಗಂಟಾಕೊಂಡಿರ್ತಾಳನು. ಸೀನು, ಅದೇ ಅಣ್ಣ, ಸೀನು ಆದ್ಯನ್ ಮದ್ವೆಗೆ ಎಲ್ರೂ ಒಪ್ಕೊಂಡಿದಾರಲ್ವಾ? ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸ್ಬಿಟ್ರೆ ಒಳ್ಳೇದು. ನಮ್ಮ ಮನೆಯವರೆಲ್ಲರೂ ಒಪ್ಕೊಂಡಿದ್ದೀವಿ ಶಿವರಾಜು. ಆದ್ರೆ ಕಿಶೋರ್ಗೆ ವಿಷಯ ಹೇಳ್ದೇನೆ ಮುಹೂರ್ತ ಇಡಕ್ಕಾಗಲ್ಲ ಅಲ್ವಾ? ಹಾಗಿದ್ರೆ ಬೇಗ ಕೇಳಿ ಅಣ್ಣ. ಯಾಕೆ? ಏನಿಲ್ಲ ಅಣ್ಣ, ಒಳ್ಳೆ ಮುಹೂರ್ತಗಳು ಕಳೆದೋಗ್ಬಿಟ್ರೆ ಕಷ್ಟ ಅಂತ. ಜಾನಕಿ, ಕಿಶೋರ್ ಅವ್ರಿಗೆ ಫೋನ್ ಮಾಡು. ಸರಿ ರೀ. ಅಮ್ಮ ಅಮ್ಮ, ಏನೇ ಚಾರು? ಒಳ್ಳೆ ತುಪ್ಪ ಹಾಕಿ ಒಂದು ಒಳ್ಳೆ ಹಲ್ವಾ ಮಾಡ್ಕೊಡಮ್ಮ. ಇವತ್ತು ಯಾಕೋ ಹಲ್ವಾ ತಿನ್ಬೇಕು ಅಂತ ಅನಿಸ್ತಿದೆ. ಚಾರು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಸೀನು ಜೊತೆ ನಿನ್ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಇಲ್ಲಿವರೆಗೂ ನೀನ್ ಚೇತರಿಸ್ಕೊಳಕ್ಕಾಗಿಲ್ಲ. ನೀನ್ ನಿಶ್ಚಿಂತೆಯಿಂದ ಹಲ್ವಾ ಪಾಯಸ ಕೇಳ್ತಿದ್ಯಲ್ಲ? ಸೀನು ಆದ್ಯ ಮದ್ವೆ ಮಾಡ್ಕೋತಿದ್ರೆ ನಿನ್ಗೇನ್ ಬೇಜಾರಾಗ್ತಿಲ್ವಾ? ಅಮ್ಮ, ಆ ಮದ್ವೆ ನಡೆಯೋ ಹಾಗಿದ್ದಿದ್ರೆ ನಿಜವಾಗ್ಲೂ ಬೇಜಾರ್ ಮಾಡ್ಕೋತಿದ್ದೆ. ನಡೀದೇ ಇರೋ ಮದ್ವೆಗೆ ಊಟ ನಿದ್ದೆ ಬಿಟ್ರೆ ಅವ್ರನ್ನ ಮೂರ್ಖರು ಅಂತಾರೆ. ಮದ್ವೆ ನಡೆಯಲ್ಲ ಅಂತೀಯಲ್ಲ ಚಾರು? ಅವರಿಬ್ರು ಪ್ರೀತಿಸ್ತಿದ್ದಾರೆ, ಜೊತೆಗೆ ಮನೆಯವರೆಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಆದ್ಯ ಸೀನು ಒಂದಾಗೋದಕ್ಕೆ ಯಾವ ಅಡ್ಡಿನೂ ಇಲ್ಲ ಅಲ್ವಾ? ಹಾಗಿದ್ದಾಗ ಈ ಮದ್ವೆ ನಡೆಯಲ್ಲ ಅಂತ ಹೇಗ್ ಅನ್ಕೋತಿದ್ಯಾ? ಅಮ್ಮ ಚಾರು, ನೀನ್ ಹೇಳ್ದಂಗೆ ಸಿಮ್ ತಗೊಂಡ್ ಬಂದಿದ್ದೀನಮ್ಮ. ಇಷ್ಟು ದಿನ ಈ ಚಾರು ನಿಮ್ಮನ್ನ ನಂಬ್ಕೊಂಡಿದ್ಲು ಅಪ್ಪ, ಅದಕ್ಕೆ ಈ ಮದ್ವೆ ನಿಂತೋಯ್ತು. ಇವಾಗ ನಾನೇ ಪ್ಲಾನ್ ಮಾಡಿ ಆ ಆದ್ಯ ಸೀನು ಮದ್ವೆನ ನಿಲ್ಸಿ ಅವನು ನನ್ನನ್ನೇ ಮದ್ವೆ ಮಾಡ್ಕೊಳ್ಳೋ ಥರ ಮಾಡ್ತೀನಿ. ಅದೇಗಾಗುತ್ತಮ್ಮ? ಆಗತ್ತೆಪ್ಪ, ಈ ಚಾರು ಪ್ಲಾನ್ ಮಾಡಿದ್ಮೇಲೆ ಆಗೇ ಆಗತ್ತೆ. ಏನ್ರಿ?
ಹಲೋ. ಹಲೋ, ಕಿಶೋರ್ ಅವರ ಮಾತಾಡ್ತಾ ಇರೋದು? ಹೌದು, ನಾನೇ. ನೀವು ಯಾರು? ಹೆಸರು ಯಾಕೆ ಬಿಡಿ. ನಿಮಗೆ ರಾಮಾಪುರ ಅನ್ನೋ ಊರು ನೆನ್ಪಿದ್ಯಾ? ನೆನಪಿದೆ, ಅಲ್ಲೇ ನನ್ನ ಮಗಳು ಓದ್ತಾ ಇರೋದು. ಪಾಪ, ನಿಮ್ನ ಆ ಭ್ರಮೇಲಿರಿಸಿ ನಿಮ್ ಮಗಳಿಲ್ಲಿ ಪಡ್ಬಾರ್ದು ಕಷ್ಟನೆಲ್ಲ ಪಡ್ತಾ ಇದ್ದಾಳೆ. ಏನ್ ನಡೀತಮ್ಮ? ನಿಮ್ ಮಗಳಿಗೆ ಮರ್ಯಾದೆ ಹೋಯ್ತು, ಅವಮಾನ ಆಯ್ತು, ಆತ್ಮಾಭಿಮಾನನೂ ಸತ್ತೋಯ್ತು, ಇಷ್ಟೆಲ್ಲ ನಡೆದೋಯ್ತು ಗೊತ್ತಾ? ನೀವೇನೋ ಇಂಡಿಯಾಲ್ ತುಂಬಾ ಚೆನ್ನಾಗಿ ಓದ್ಕೋತಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಅವಳಿಲ್ಲಿ ಪ್ರೀತಿ ಮದ್ವೆ ಅಂತ ಸುತ್ತಾಡ್ತಿದ್ದಾಳೆ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆದ್ಯಾ ಅಂತವಳಲ್ಲ. ನೀವ್ ಹೇಳಿದ್ದು ಕರೆಕ್ಟಾಗೇ ಇದೆ ರೀ, ಆದ್ರೆ ಆದ್ಯ ಮನೇಲಿರೋ ಸೀನು ಮಾತ್ರ ಸ್ವಲ್ಪನೂ ಸರಿ ಇಲ್ಲ ರೀ. ಏನ್ ಹೇಳ್ತಾ ಇದ್ದೀರಾ ನೀವು? ಸೀನು ಏನ್ ಮಾಡ್ದ? ಒಂದಾ ಎರಡ ಹೇಳಕ್ ಸುಮಾರಿದೆ. ನೀವ್ ಮನ್ಸು ಗಟ್ಟಿ ಮಾಡ್ಕೊಂಡು ಕೇಳ್ತೀನಿ ಅಂತಂದ್ರೆ ಹೇಳ್ತೀನಿ. ಏನ್ ನಡೀತು ಅಂತ ಸರಿಯಾಗಿ ಹೇಳಿ. ಎಲ್ಲಿಂದ ಶುರು ಮಾಡ್ಲಿ? ದೊಣ್ಣೆ ವರ್ಷದಿಂದ ಅದನ್ನ ಶುರು ಮಾಡ್ತೀನಿ. ದೊಣ್ಣೆ ವರಸೇನ? ಆ ಸೀನು ನಿಮ್ ಮಗಳ ಮೇಲೆ ಪಂದ್ಯ ಕಟ್ಟಿದ್ದ. ಪಂದ್ಯ ಕಟ್ಟಿದ್ನ? ನಮ್ಮೂರ್ ಕೋಳಿ ಪಂದ್ಯ ಗೊತ್ತು ಅಲ್ವಾ ನಿಮ್ಗೆ? ಅದೇ ತರ ಸೋತವರು ಮರ್ಯಾದೆನ ಕೋಳಿ ತರ ಗೆದ್ದೋರ್ಗ್ ಬಿಟ್ಕೊಂಡು ಹೋಗ್ಬಿಡ್ತಾರೆ. ಹಾಗೇನೆ ನಿಮ್ ಮಗಳು ಆದ್ಯನ್ ಕೂಡ ಆ ಪ್ರಭಾಸ್ಗೆ ಬಿಟ್ಕೊಟ್ಟು ಹೋಗೋಣ ಅಂತ ಅನ್ಕೊಂಡ್ರು. ಆದ್ರೆ ಈ ಊರಿನ ದೊಡ್ಡ ಮನುಷ್ಯ ಇದಾರಲ್ಲ ರಾಜಾರಾಮ್ ಅವರು, ಅವರೇ ನಿಮ್ ಮಗಳ ಮರ್ಯಾದೆನ ಕಾಪಾಡಿದ್ರು. ಇಲ್ದೇ ಇದ್ದಿದ್ರೆ ಸೀತೆ ಲಂಕೆಲ್ ಬಂದಿ ಆದ ಹಾಗೆ ಆದ್ಯ ಈ ರಾಮಾಪುರದಲ್ಲಿ ಆ ಪ್ರಭಾಸ್ ಹತ್ರ ಬಂದಿ ಆಗ್ಬಿಡ್ತಿದ್ಲು. ಏನಮ್ಮ, ಕೇಳೋದಕ್ಕೆ ತುಂಬಾ ಅಸಹ್ಯವಾಗಿದೆ. ಅಷ್ಟಕ್ಕೂ ನನ್ನ ಮಗಳ ಮೇಲೆ ಪಂದ್ಯ ಕಟ್ಟೋದಕ್ಕೆ ಅವನು ಯಾರು? ಅವನಿಗೇನ್ ರೈಟ್ಸ್ ಇದೆ? ಅದನ್ನ ನೀವೇ ತಿಳ್ಕೊಂಡ್ರೆ ಒಳ್ಳೇದು. ನಾನ್ ನಿಮ್ಗೆ ನಡೆದದನ್ ಮಾತ್ರ ಹೇಳ್ಬಹುದು. ಅಂದಾಗೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ರೀ. ಆದ್ಯ ಮತ್ತೆ ಸೀನು ಮದ್ವೆನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಆದ್ಯನ್ಗೆ ಮದ್ವೆ ಫಿಕ್ಸ್ ಮಾಡಿದಾರ? ನನಗೆ ಹೇಳ್ದೇನೆ ನನ್ನ ಮಗಳ ಮದ್ವೆನ ಹೇಗ್ರಿ ಫಿಕ್ಸ್ ಮಾಡ್ತಾರೆ? ಹೇಳ್ಕೊಳ್ಳೋದಕ್ಕೆ ಸೀನುದೇನು ಒಳ್ಳೆ ಕ್ಯಾರೆಕ್ಟರ್ ಅಲ್ಲ ರೀ. ಏನೋ ಪ್ರೀತಿಸಿದಾನೆ, ಹುಡುಗಿ ಕೂಡ ಅದೇ ಮನೇಲಿದ್ದಾಳೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೀನುನ ಪ್ರೀತಿಸೋದು ಅಂದ್ರೇನು? ಅವನಿಗೆ ಈಗಾಗ್ಲೇ ಮದ್ವೆ ಫಿಕ್ಸ್ ಆಗಿದೆ ಅಲ್ವಾ? ನಿಶ್ಚಯ ಆಗಿತ್ತು, ಆದ್ರೆ ಕೊನೆ ನಿಮಿಷದಲ್ಲಿ ಮನಸ್ಸು ಬದಲಾಯಿಸ್ಕೊಂಡು ಪಾಪ ಆ ಹುಡುಗಿಗೆ ಅನ್ಯಾಯ ಮಾಡ್ಬಿಟ್ರು. ಅನ್ಯಾಯ ಮಾಡಿದ್ನಾ? ನಿರ್ಧಾರನೇ ಸ್ಥಿರವಾಗಿಲ್ದೇ ಇರೋನು ಹೆಣ್ಣಿಗೆ ಗೌರವ ಎಲ್ರಿ ಕೊಡ್ತಾನೆ? ಸೀನು ತೊಟ್ಟ ಮೋಸಗಾರ, ಆ ಹುಡುಗಿಗೆ ಮೋಸ ಮಾಡ್ಬಿಟ್ಟ. ಈಗ ಆದ್ಯನ್ ಜೀವನನು ಹಾಳು ಮಾಡ್ಬೇಕು ಅಂತ ಹೊರಟಿದ್ದಾನೆ. ಕಿಶೋರ್ ಅವ್ರೆ, ನಾನು ಹೇಳಿದ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಹೆಣ್ಮಕ್ಳು ಅಂದ್ರೆ ಗೌರವ ಇಲ್ಲದೆ ಇರೋದಕ್ಕೇನೆ ನಿಮ್ ಮಗಳ ಮೇಲೆ ಪಂದ್ಯನೂ ಕಟ್ಟಿದ್ದ. ಪ್ರೀತಿಸ್ತಿದ್ದಾನೆ ಅಂತ ಪಾಪ ಅಮಾಯಕಿ ಆದ್ಯನ ನಂಬಿಸ್ಬಿಟ್ಟಿದ್ದಾನೆ. ಅವಳನ್ ಮದ್ವೆ ಮಾಡ್ಕೊಂಡು ಅವಳ ಜೀವನನೇ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಒಂದ್ ಹೆಣ್ಣಿಗೆ ಆಗ್ತಾ ಇರೋ ಈ ಅನ್ಯಾಯನ ನೋಡೋಕಾಗ್ದೇನೆ ನಾನು ನಿಮಗ್ ಫೋನ್ ಮಾಡ್ತಾ ಇದ್ದೀನಿ. ಹೆತ್ತ ತಂದೆಯಾಗಿ ನೀವೇನ್ ಮಾಡ್ತೀರೋ ಅದು ನಿಮಗ್ ಬಿಟ್ಟಿದ್ದು. ಏನಮ್ಮ ಇದು? ಅವನ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಹೇಳ್ಬಿಟ್ಟಲ್ಲ. 100 ಸುಳ್ಳು ಹೇಳಾದ್ರೂ ಒಂದು ಮದ್ವೆ ಮಾಡಿಸ್ಬೇಕು ಅಂತಾರೆ. ಆದ್ರೆ ನಾನು 1000 ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಈ ಮದ್ವೆನ ನಿಲ್ಲಿಸ್ತೀನಿ ಅಪ್ಪ. ಸೀನಮ್ ಅವನ್ ಬಗ್ಗೆ ಆ ಕಿಶೋರ್ಗೆ ಈಗ ಚೆನ್ನಾಗಿ ಅರ್ಥ ಆಗಿರುತ್ತೆ. ಈಗ ಈ ಮದ್ವೆಗೆ ಅವರು ಒಪ್ಕೊಳ್ಳೋದಿಲ್ಲ. ಎದ್ನೋ ಬಿದ್ನೋ ಅಂತ ಅವರೇ ನನ್ನನ್ನ ಹುಡ್ಕೊಂಡ್ ಬರ್ತಾರೆ. ಇವಾಗೇನಾದ್ರೂ ಅರ್ಥ ಆಯ್ತಾ ಅಮ್ಮ ಈ ಹೊಸ ಸಿಮ್ಮು ಯಾಕೆ ಅಂತ?
ಅವ್ರು ನನ್ನ ಗುರ್ತು ಹಿಡಿಯಲ್ಲ. ಆದ್ರೆ ನಾನೀಗ ಹಚ್ಚಿರೋ ಬೆಂಕಿಗೆ ಅವ್ರ ಮನ್ಸು ಅಲ್ಲಿ ಸುಟ್ಟು ಹೋಗ್ತಾ ಇರುತ್ತೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳಲ್ಲ ರೀ. ಅವ್ರಿಗೆ ಹೀಗೆ ಹೇಳಿದ್ರೇನೆ ಅರ್ಥ ಆಗುತ್ತೆ ನೋವು. ನನ್ ಮುದ್ದು ಮಗಳು ಎಷ್ಟು ಬುದ್ಧಿವಂತೇನೋ.